ಹಾಯ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ದೇವರ ವಾಕ್ಯ, ತನ್ನ ಬಾಯನ್ನು ಕಾಯುವನು ತನ್ನ ಜೀವನವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು ಅಂತ ಧ್ಯಾನೋಕ್ತಿಗಳು 13:3 ವಚನ ಹೇಳ್ತದೆ. ಕೆಲವೊಂದು ಬಾರಿ ಪ್ರಿಯರೇ, ನಾವು ದೊಡ್ಡದಾದಂಥ ಒಂದು ಪಟ್ಟಣವನ್ನು ಕಾಯುವುದು ಸುಲಭ, ಆದರೆ ನಮ್ಮ ಬಾಯನ್ನು ಕಾಯುವುದು ತುಂಬ ಕಷ್ಟವಾಗ್ತದೆ. ಅದೇ ರೀತಿ ದೊಡ್ಡದಾದಂಥ ಒಂದು ಆಣೆಯನ್ನು ನಾವು ನಿಯಂತ್ರಿಸಬಹುದು, ಆದರೆ ನಮ್ಮ ಬಾಯಲ್ಲಿ ಬರುವಂಥ ಮಾತುಗಳನ್ನು ನಿಯಂತ್ರಿಸುವುದು ತುಂಬ ಕಷ್ಟವಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ ಏನಪ್ಪ ಅಂದರೆ, ನಾವು ಮಾತನಾಡುವಂಥ ಮಾತುಗಳಲ್ಲಿ ಏನಪ್ಪ ಅಂದರೆ ಜೀವ ಮರಣಗಳ ಶಕ್ತಿ ಇದೆ ಅಂತೆ. ನಾವು ಏನನ್ನ ಮಾತನಾಡ್ತೇವೋ ಅದೇ ನಮಗೆ ಸಂಭವಿಸ್ತದೆ. ಅದಕ್ಕೆ ಬೈಬಲ್ ಬಹು ಸ್ಪಷ್ಟವಾಗಿ ಹೇಳ್ತದೆ ಏನಪ್ಪ ಅಂದರೆ, ನಮ್ಮ ಮಾತುಗಳಲ್ಲಿ, ನಮ್ಮ ಬಾಯಲ್ಲಿ ಜೀವ ಮರಣಗಳ ಶಕ್ತಿ ಇದೆ. ನಾವು ಏನನ್ನ ಮಾತನಾಡ್ತೇವೋ, ನಾವು ಮಾತನಾಡಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಕಟ್ಟಬಹುದು ಅಥವಾ ಆತನ ಮುರಿಯಬಹುದು. ನಮ್ಮ ಮಾತುಗಳಿಂದ ಒಬ್ಬ ವ್ಯಕ್ತಿಯನ್ನು ಪ್ರೋತ್ಸಾಹಿಸಬಹುದು ಅಥವಾ ಆತನ ಕುಗ್ಗುವಂತೆ ಮಾಡಬಹುದು. ಅದಕ್ಕೆ ನಾವು ಮಾತನಾಡುವ ಮೊದಲೇ ನಾವು ಏನೇನ ಮಾತನಾಡ್ತಾ ಇದ್ದೇವೆ ಅಂತ ಯೋಚಿಸಬೇಕೆಂಬುದಾಗಿ ಇಂದಿನ ಬೈಬಲ್ ವಾಕ್ಯವು ಬಹು ಸ್ಪಷ್ಟವಾಗಿ ನಿಮಗೆ ತಿಳಿಸಲ್ಪಡ್ತಾ ಇದ್ದೇವೆ. ನಾವು ಮಾತನಾಡಿದರೆ ಇನ್ನೊಬ್ಬರನ್ನ ಗೌರವಿಸಬೇಕು. ನಮ್ಮ ಮಾತುಗಳು ಅವು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ಏನಪ್ಪ ಅಂದರೆ ಬಲವನ್ನು ಕೊಡುವಂಥ ರೀತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಇನ್ನೊಬ್ಬರನ್ನ ಕುಗ್ಗುವಂತೆ, ಇನ್ನೊಬ್ಬರನ್ನ ಅವಮಾನಪಡಿಸುವಂತೆ, ಇನ್ನೊಬ್ಬರನ್ನ ಕೆಟ್ಟ ಸ್ಥಾನದಲ್ಲಿ ಇಡುವಂತೆ ನಮ್ಮ ಮಾತುಗಳು ಇರಬಾರ್ದು. ಅದಕ್ಕೆ ಬಹು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಪ್ಪ ಅಂದರೆ ನಮ್ಮ ಮಾತುಗಳಲ್ಲಿ ಜೀವ ಮರಣಗಳ ಶಕ್ತಿ ಇದೆ ಅಂತೆ. ನಾವು ಏನನ್ನ ಮಾತನಾಡ್ತೇವೋ ಅದೇ